ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಕೀರ್ತನೆ 86 ಅದರ 7ನೇ ವಾಕ್ಯ. ನೀನು ಸದುತ್ತರವನ್ನು ದಯಪಾಲಿಸುವಿ ಎಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು. ದಾವೀದನ ಪ್ರಾರ್ಥನೆ, ಶತ್ರುಪೀಡಿತನ ಪ್ರಾರ್ಥನೆ ಎಂಬುದಾಗಿ ಹೆಡ್ಡಿಂಗಲ್ಲಿ ಓದ್ತೇವೆ. ಶತ್ರುಗಳು ಅವನನ್ನು ಹಿಂಸಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಅವಮಾನ ಪಡಿಸ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಸಮಯದಲ್ಲೂ ಸಹ ಅವನು ಹೇಳ್ತಾನೆ, ಸ್ವಾಮಿ, ನಾನು ಇಕ್ಕಟ್ಟಿನ ದಿನದಲ್ಲಿ ಇದ್ದೇನೆ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೇನೆ, ಆದರೆ ನಾನು ನಿನ್ನನ್ನೇ ಕರಿತೀನಿ. ಅವನಲ್ಲಿ ಒಂದು ನಂಬಿಕೆ ಇತ್ತು. ಇಕ್ಕಟ್ಟಿನ ದಿನಗಳಲ್ಲಿ ಎಲ್ಲರೂ ದೂರ ಹೋಗ್ತಾರೆ. ನಮಗೆ ಈ ಒಂದು ಸನ್ನಿವೇಶಗಳು ನೋಡಿದ್ರೆ ಗೊತ್ತಾಗುತ್ತೆ. ಹಣ ಇದ್ದಾಗ, ಆರೋಗ್ಯ ಇದ್ದಾಗ, ಬಲ ಇದ್ದಾಗ, ಶಕ್ತಿ ಇದ್ದಾಗ ಎಲ್ಲರೂ ನಮ್ಮ ಸಂಗಡ ಇದ್ದಾರೆ. ಆದರೆ ನಮ್ಮ ಇಕ್ಕಟ್ಟಿನ ದಿನದಲ್ಲಿ, ನಮ್ಮ ಕೊರತೆಯ ದಿನದಲ್ಲಿ ಯಾರೂ ನಮ್ಮ ಸಂಗಡ ಇರಲ್ಲ. ತಪ್ಪಿ ಹೋದ ಮಗನ ಜೀವಿತದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರೂ ಅವನ ಸಂಗಡ ಇರಲಿಲ್ಲ, ಯಾರೂ ಅವನಿಗೆ ಸಹಾಯ ಆಗಲಿಲ್ಲ. ಅವನಿಂದ ಸಹಾಯವನ್ನು ಹೊಂದಿದಂತಹ, ಅವನ ಕೈಯಿಂದ ಹಣವನ್ನು ತೆಗೆದುಕೊಂಡಂತಹ ಸ್ನೇಹಿತರು ಸಹ ಅವನ ಸಂಗಡ ಇರಲಿಲ್ಲ. ಅವನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲದಂತಹ ಒಂದು ಇಕ್ಕಟ್ಟಿನ ಅನುಭವದಲ್ಲಿ ಅವನು ಹಾದು ಹೋಗ್ತಾ ಇದ್ದ. ದಾವೀದನು ಸಹ ಶತ್ರುಗಳಿಂದ ಪೀಡಿತನಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾನೆ. ವೇದನೆಯ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದಾನೆ. ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದಂತಹ ಒಂದು ಸನ್ನಿವೇಶದಲ್ಲಿ. ಆದರೆ ಅವನಿಗೊಂದು ನಂಬಿಕೆ ಇತ್ತು, ನಾನು ಆರಾಧನೆ ಮಾಡುವಂತಹ ದೇವರು ನನಗೆ ಸದುತ್ತರವನ್ನು ಕೊಡ್ತಾನೆ. ನನ್ನ ಪ್ರಾರ್ಥನೆಗೆ ಕಿವಿಗೊಡುವಂಥ ಒಬ್ಬ ದೇವರಿದ್ದಾನೆ. ನಾನು ಕೂಗುವಾಗ, ಮಗನೇ, ಮಗಳೇ, ನಾನಿದ್ದೇನೆ ಎಂದು ಉತ್ತರ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಆದ್ದರಿಂದ ದಾವೀದನು ಹೇಳ್ತಾನೆ 6ನೇ ವಾಕ್ಯದಲ್ಲಿ, ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿ ಆತನು ಹೇಳ್ತಾ ಇದ್ದಾನೆ, ಸ್ವಾಮಿ, ನಾನು ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗೊತ್ತಾ? ನಾನು ಯಾಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಗೊತ್ತಾ? ನನಗೊಂದು ನಂಬಿಕೆ ಇದೆ, ನೀನು ನನಗೆ ಸದುತ್ತರವನ್ನು ಕೊಡ್ತೀಯ. ಈ ಲೋಕದ ಅನೇಕ ವ್ಯಕ್ತಿಗಳನ್ನು ನಾವು ಕರಿತೀವಿ. ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳು, ನಮ್ಮ ಕೊರತೆಗಳಲ್ಲಿ ನಾವು ಕರಿತೀವಿ. ಅವರು ಸಹಾಯ ಮಾಡ್ತಾರೆ ಅಂತ ನಾವು ನಿರೀಕ್ಷಿಸ್ತೀವಿ. ಬಟ್ ನಮಗೆ ಸಹಾಯ ಸಿಗಲ್ಲ. ನಾವು ನಂಬಿದಂತಹ ಅನೇಕರು ನಮ್ಮನ್ನು ಕೈ ಬಿಡ್ತಾರೆ. ಅನೇಕ ಸಂಬಂಧಿಕರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ನಮ್ಮ ಸ್ವಂತದವರಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು, ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ ಎಂಬ ನಂಬಿಕೆಯಲ್ಲಿ ನಾವಿರ್ತೀವಿ. ಆದರೆ ಸರಿಯಾದ ಸಮಯಕ್ಕೆ ಅವರು ನಮಗೆ ಸಹಾಯ ಮಾಡೋದಿಲ್ಲ. ನಮ್ಮ ಜೀವಿತದಲ್ಲಿ ಅವರಿಂದ ಸಹಾಯ ಸಿಗೋದಿಲ್ಲ. ಆದರೆ ನಂಬಿಕೆಗೆ ಯೋಗ್ಯನಾದಂತಹ, ನಂಬುವುದಕ್ಕೆ ಯೋಗ್ಯನಾದಂತಹ ಒಬ್ಬ ದೇವರು ನಾವು ಆರಾಧನೆ ಮಾಡುವಂತಹ ದೇವರು ಮಾತ್ರ. ದಾವೀದನ ಜೊತೆಯಲ್ಲಿ ಅನೇಕರಿದ್ದರು. ಅವನ ತಂದೆ, ತಾಯಿ, ಸಹೋದರರೆಲ್ಲರೂ ಇದ್ದರು. ಆದರೆ ಯಾರೂ ಅವನಿಗೆ ಸಹಾಯ ಮಾಡಲಿಲ್ಲ, ಯಾರೂ ಅವನ ಸಂಗಡ ಇರಲಿಲ್ಲ. ಎಲ್ಲರೂ ಅವನಿಂದ ದೂರ ಆದಾಗ ಅವನಿಗೊಂದು ನಂಬಿಕೆ ಬಂತು, ನಾನು ಆರಾಧನೆ ಮಾಡುವಂತಹ ನನ್ನ ದೇವರು ನನಗೆ ಉತ್ತರ ಕೊಡ್ತಾನೆ. ಇಕ್ಕಟ್ಟಿನ ದಿನದಲ್ಲಿ ನಮಗೆ ಸಹಾಯ ಮಾಡುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಹಗಲ ಸಮಯದಲ್ಲಿ, ನಿನ್ನ ಇಕ್ಕಟ್ಟಿನ ಸಮಯದಲ್ಲೂ ಸಹ ಸಹಾಯ ಮಾಡುವಂತಹ ಒಬ್ಬ ದೇವರು ಇದ್ದಾನೆ. ಕೋರಹಿಯರು 46ನೇ ಕೀರ್ತನೆಯಲ್ಲಿ ಹೇಳ್ತಾರೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಭಕ್ತರುಗಳು ತಮ್ಮ ಜೀವಿತದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಅವರು ದೇವರ ಮುಖವನ್ನು ನೋಡಿದರು, ದೇವರಲ್ಲಿ ಆಶ್ರಯಿಸಿದರು, ದೇವರ ಸಹಾಯವನ್ನು ಹೊಂದಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಯಿತು. ಈ ಹಗಲ ಸಮಯದಲ್ಲಿ ನಮ್ಮ ಇಕ್ಕಟ್ಟಿನ ಮಧ್ಯದಲ್ಲೂ, ನಮ್ಮ ವೇದನೆ ಮಧ್ಯದಲ್ಲೂ ನಮಗೆ ಕರೆಯುವುದಕ್ಕಿರುವಂತಹ ಒಂದೇ ಒಂದು ನಾಮ, ಯೇಸುವಿನ ನಾಮ. ಎಲ್ಲರೂ ನಮ್ಮಿಂದ ದೂರ ಆಗುವಾಗ, ನಮ್ಮ ಇಕ್ಕಟ್ಟುಗಳನ್ನು ನೋಡಿ ನಮ್ಮನ್ನೆಲ್ಲರೂ ದೂರ ತಳ್ಳುವಾಗ, ನಮಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿಯೂ ಕರೆಯುವಾಗ ಸದುತ್ತರವನ್ನು ಕೊಡುವಂತಹ ಒಬ್ಬ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇದ್ದಾನೆ. ಆದರೆ ನಮಗಲ್ಲಿ ಒಂದು ನಂಬಿಕೆ ಉಂಟಾಗಬೇಕು. ನಾನು ಕರೆದ್ರೆ, ನಾನು ಕೂಗಿದ್ರೆ, ನಾನು ಕಣ್ಣೀರು ಹಾಕಿದ್ರೆ, ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ಒಬ್ಬ ದೇವರಿದ್ದಾನೆ, ನನಗೆ ಸದುತ್ತರವನ್ನು ದಯಪಾಲಿಸುವಂತಹ ಒಬ್ಬ ದೇವರಿದ್ದಾನೆ ಎಂಬ ನಂಬಿಕೆ ನಮ್ಮ ಜೀವಿತದಲ್ಲಿ ಉಂಟಾಗಬೇಕು. ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಉತ್ತರವನ್ನು ಕೊಡುವಂತಹ ದೇವರು. ಅನೇಕರು ಅಪನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ.
ದೇವರು ಉತ್ತರ ಕೊಡ್ತಾರೋ ಇಲ್ವೋ, ದೇವ್ರು ಸಹಾಯ ಮಾಡ್ತಾರೋ ಇಲ್ವೋ, ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ, ದೇವ್ರು ಸಹಾಯ ಮಾಡ್ತಾ ಇಲ್ಲ, ಈ ರೀತಿಯ ನಿರಾಶೆಯ ಮಾತುಗಳನ್ನ ಹೇಳ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ರೀತಿ ಅಲ್ಲ ನಾವು ಪ್ರಾರ್ಥನೆ ಮಾಡಬೇಕಾದದ್ದು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ನನ್ನ ದೇವರು ನನಗೆ ಸದುತ್ತರವನ್ನು ಕೊಡ್ತಾನೆ, ನನ್ನ ದೇವರು ನನಗೆ ಸಹಾಯ ಮಾಡ್ತಾನೆ. ಆದ್ದರಿಂದ ಕೀರ್ತನೆಗಾರನು ಹೇಳ್ತಾನೆ, ದೇವರೇ ನೀನು ಸದುತ್ತರವನ್ನು ದಯಪಾಲಿಸುವಿ ಎಂದು ನಾನು ನಂಬಿದ್ದೇನೆ. ಆದ್ದರಿಂದ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು. ದೀರ್ಘವನ್ನು ಕೊಟ್ಟಿದ್ದಾರೆ, ನಿನ್ನನ್ನೇ ಕರಿತೀನಿ, ಬೇರೆ ಯಾರನ್ನೂ ಕರೆಯಲ್ಲ. ಯಾಕೆಂದರೆ ಇಕ್ಕಟ್ಟಿನ ದಿನದಲ್ಲಿ ಬೇರೆಯವ್ರನ್ನ ಕರೆದ್ರೆ ಅವರು ನಿನಗೆ ಹಾಗೆ ಆಗಬೇಕು ಅಂತ ಹೇಳ್ತಾರೆ, ಬೇರೆ ಕೆಲವರು ನಿನ್ನ ಹಣೆ ಬರಹ ಅಂತ ಹೇಳ್ತಾರೆ, ಹಂಗೆ ಆಗಬೇಕು ಅಂತ ಹೇಳ್ತಾರೆ. ಆದರೆ ದೇವರು ನನ್ನ ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವಂತಹ ದೇವರು, ವಿಶೇಷ ಸಹಾಯಕನಾದ ದೇವರ ಬಳಿಯಲ್ಲಿ ನಂಬಿಕೆಯಿಂದ ಕೂಗೋಣ, ಪ್ರಾರ್ಥಿಸೋಣ, ನಮ್ಮ ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಅವರ ಇಕ್ಕಟ್ಟಿನ ದಿನದಲ್ಲಿ, ಅವರ ವೇದನೆ ದಿನದಲ್ಲಿ ಅವರು ಕರ್ತನೆ ಇತರರಲ್ಲಿ ಆಶ್ರಯಿಸದೆ ನಿನ್ನಲ್ಲಿ ಮಾತ್ರ ಆಶ್ರಯಿಸಿ, ನಿನ್ನಲ್ಲಿ ನಂಬಿಕೆ ಇಟ್ಟು ನಿನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಕರ್ತನೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತ ಮಾಡುವಂತಹ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ಜಯ ಕೊಡುವಂತಹ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ಅವರ ಇಕ್ಕಟ್ಟುಗಳನ್ನೆಲ್ಲ ನೀಗಿಸಪ್ಪ, ಅವರ ಕೊರತೆಗಳನ್ನೆಲ್ಲ ನೀಗಿಸಿ, ಎಲ್ಲ ರೀತಿಯ ಆಶೀರ್ವಾದಗಳನ್ನ ದಯಪಾಲಿಸಿ, ಸದುತ್ತರವನ್ನು ದಯಪಾಲಿಸಿ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.